ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಗಾಯಕ ಮ್ಯೂಸಿಕ್ ಮೈಲಾರಿ ಮಾತಾಡುತ್ತಿರೋದು. ವಿಷಯ ಏನಪ್ಪಾ ಅಂತಂದ್ರೆ ಇವಾಗ ತಾನೇ ನಮ್ಮ ಎಚ್.ಎನ್. ಸೇಬನ್ ಅವ್ರ ಗುರುಗಳು ಬರೆದಿರ್ತಕ್ಕಂತಹ ಅದ್ಭುತವಾದ ಜಾನಪದ ಗೀತೆ ನಿಮ್ಮ ಗಾಯಕ ಮ್ಯೂಸಿಕ್ ಮೈಲಾರಿ ಹಾಡಿದ್ದೀನಿ. ಆ ಹಾಡಿನ ಜೊತೆಗೆ ಪ್ರಥಮ ಬಾರಿಗೆ ಜಾನಪದ ಲೋಕಕ್ಕೆ ವಿಡಿಯೋ ಮುಖಾಂತರ ನಾನು ಕೂಡ ಕಾಣಿಸ್ಕೊಳ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಈ ಒಂದು ಹೊಸ ಜಾನಪದ ಗೀತೆ ಅದು ವಿಡಿಯೋ ಮೂಲಕ ನಿಮ್ಮ ಎದುರಿಗೆ ಬರ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ, ಪ್ರೋತ್ಸಾಹ ಮಾಡ್ರಿ. ನಮ್ಮ ಎಚ್.ಎನ್. ಸೇಬನ್ ಕವಿಗಳ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಡು ಯಾವ್ದಂದ್ರ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಎಂಬುವ ಅದ್ಭುತವಾದ ಸುಂದರವಾದ ಒಂದು ಜಾನಪದ ಗೀತೆ. ತಾವೆಲ್ಲರೂ ತಪ್ಪದೆ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧಾರವಾಡ ಮಾತಾಡೋದ. ವಿಷಯ ಏನಪ್ಪಾ ಅಂತಂದ್ರ ಎಚ್.ಎನ್. ಸೇಬಣ್ಣ ಅವರ ಅನ್ನೋ ಯೂಟ್ಯೂಬ್ ಚಾನಲ್ನಾಗ ಹೊಸ ಜನಪದ ಸಾಂಗ್ ರಿಲೀಸ್ ಆಗತೈತಿ. ಗುರುಗಳು ಅವಕಾಶ ಮಾಡಿಕೊಟ್ಟಾರ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡಾತೀನಿ. ಅಂದ್ರೆ ಡ್ಯಾನ್ಸ್ ವಿಡಿಯೋ ನಾ ಯಾವತ್ತೂ ಮಾಡಿಲ್ಲ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ಮ್ಯೂಸಿಕ್ ಮೈಲಾರಿ ಅವರಿಗೆ ಥ್ಯಾಂಕ್ಸ್. ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡ್ರಿ, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಿ. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಎಚ್.ಎನ್. ಸೇಬನ್ ಅವ್ರ ಮಾತಾಡೋದು. ವಿಷಯ ಏನಪ್ಪಾ ಅಂತಂದ್ರೆ ಈಗ ರೀಸೆಂಟಾಗಿ ನಮ್ಮ ಟ್ರೆಂಡಿಂಗ್ ಸ್ಟಾರ್ ನಮ್ಮ ಮ್ಯೂಸಿಕ್ ಮೈಲಾರಿ ನಮ್ಮ ಒಂದು ವಿಡಿಯೋ ಸಾಂಗನ್ನು ತಾನೇ ರೆಕಾರ್ಡಿಂಗ್ ಮಾಡಿದ್ವಿ. ಇವತ್ತು ಈಗ ಇನ್ನು ಕೆಲವೇ ದಿನದ ಒಂದು 2-3 ದಿವಸ ಒಳಗೆ ಹಾಡು ರಿಲೀಸ್ ಆಗುತ್ತೆ. ಯಾವುದಪ್ಪ ಅಂತಂದ್ರೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ನಿಂತಾಳ ಕಡಿಬಿಡಿಕೆ ಅನ್ನುವಂಥ ಒಂದು ಜನಪದ ಸಾಂಗ್ ಭಾಳ ಅಂದ್ರೆ ಭಾಳ ಅದ್ದೂರಿಯಾಗಿ ಹಾಡಾನ ನಮ್ಮ ಮೈಲಾರಿ. ತಾವೆಲ್ಲರೂ ಎಚ್.ಎನ್. ಸೇಬನ್ ಅವ್ರ ಕವಿಗಳು ಈ ಯೂಟ್ಯೂಬ್ ಒಳಗೆ ಈ ಹಾಡ ರಿಲೀಸ್ ಆಗುತ್ತೆ ವಿಡಿಯೋ ಸಾಂಗ್. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಮೈಲಾರಿ ಒಂದೇ ಟೈಮ್ ವಿಡಿಯೋ ಸಾಂಗ್ ಮಾಡ್ಯಾನ. ಭಾಳ ಅಂದ್ರೆ ಭಾಳ ಚಂದ ಡ್ಯಾನ್ಸ್ ಮಾಡ್ಯಾನ, ಭಾಳ ಚಂದ ಆಕ್ಟಿಂಗ್ ಮಾಡ್ಯಾನ. ತಾವೆಲ್ಲರೂ ಎಚ್.ಎನ್. ಸೇಬನ್ ಅವ್ರ ಕವಿಗಳು ಈ ಯೂಟ್ಯೂಬ್ ಒಳಗೆ ಈ ಹಾಡವನ್ನು ನೋಡ್ರಿ. ನಿಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಕತಿ. ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಏನರ ವಿಷಯ ತಪ್ಪಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದ್ಸಿ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರವಿರಾಜ್ ಗಂಗಾವತಿ. ಅತಿ ಶೀಘ್ರದಲ್ಲೇ ಒಂದು ಒಂದು ಜನಪದ ಸಾಂಗ್ ಬರಕತ್ರಿ. ಅದು ಎಚ್.ಎನ್. ಸೇಬನ್ ಅವ್ರ ಕವಿಗಳ ಒಂದು ಯೂಟ್ಯೂಬ್ ಚಾನಲ್ದಾಗ ಫಸ್ಟ್ ಟೈಮ್ ನಮ್ಮ ಮೈಲಾರಣ್ಣ ಆಕ್ಟಿಂಗ್ ಮಾಡೋಣ. ತುಂಬಾ ಖುಷಿ ಐತ್ರಿ. ಸಾಂಗ್ ಮಾತ್ರ ಗಿಚ್ಚ ಐತಿ. ಅಣ್ಣೊಂದು ಎರಡು ಮಾತಾಡ್ತಾನೆ ಇದ್ರ ಬಗ್ಗೆ. ನಿಜವಾಗಿರಿ ಪ್ರತಿಯೊಂದು ಗೀತೆಗಳನ್ನ ಬರೀ ನಾವು ಕಂಪ್ಲೈಂಟ್ ಮಾಡಿ MP3 ಮೂಲಕ ಬರ್ತಾ ಇದ್ವಿ. ಬಟ್ ಒಂದ್ ಮಾತು ಹೇಳ್ಕೊಬೇಕಂದ್ರೆ ಫಸ್ಟ್ ನಾನು ರೆಕಾರ್ಡಿಂಗ್ ಫೀಲ್ಡಿಗೆ ಬಂದಾಗ ಫಸ್ಟ್ ಅವಕಾಶ ಕೊಟ್ಟಿದ್ದು ನಮ್ಮ ಎಚ್.ಎನ್. ಸೇಬನ್ ಅವ್ರ ಗುರುಗಳು. ಇವಾಗ ವಿಶೇಷ ಏನಂದ್ರೆ 2ನೇ ಬಾರಿ ಅದು ಫಸ್ಟ್ ಟೈಮ್ ನನ್ನ ಲೈಫ್ ಒಳಗ ವಿಡಿಯೋ ಸಾಂಗ್ ಏನಾದ್ರು ಮಾಡಿನಂದ್ರೆ ಅದು ನಮ್ಮ ಗುರುಗಳದ ಒಂದು ನೇತೃತ್ವದೊಳಗೆ ಅವ್ರು ಬರ್ದಿರ್ತಕ್ಕಂಥ ಸಾಹಿತ್ಯಕ್ಕೆ ನಾವು ಒಂದು ವಿಡಿಯೋ ಮಾಡೀನಿ. ಅದಕ್ಕೆ ಒಳ್ಳೆ ನಿರ್ದೇಶನ ನಮ್ಮ ರವಿಯನ್ನ ಅವ್ರು ಮಾಡಿಕೊಟ್ಟಾರ, ಗಂಗಾವತಿ ಅವರು. ಅವ್ರಿಗೂ ಧನ್ಯವಾದಗಳು.